ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಯೋಧ್ಯೆ ಹುಂಡಿ ಹಗರಣ ಕೇಸ್ನಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ನಲ್ಲಿ ಭಾರಿ ಬದಲಾವಣೆಗಳು. ಚಂಪತ್ ರಾಯ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಹೊಸ ಕಾರ್ಯದರ್ಶಿಯ ನೇಮಕ ಮಾಡಲಾಗಿದೆ. ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ರು. ಆ ರಾಜೀನಾಮೆ ಇವತ್ತು ಅಂಗೀಕಾರಗೊಂಡಿದೆ. ಇನ್ನು ಈ ಸಭೆಗೆ ಬಾರದ ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ ಕೂಡ ಅಂಗೀಕಾರಗೊಂಡಿದೆ. ಚಂಪತ್ ರಾಯ್ ಸ್ಥಾನಕ್ಕೆ ಬಿಎಚ್ಪಿ ನಾಯಕ ಬಜರಂಗ್ ಲಾಲ್ ಬಾಗ್ಡಾ ಅವರ ನೇಮಕ ಆಗಿರೋದು. ಬಜರಂಗ್ ಲಾಲ್ ಬಾಗ್ಡಾ ಏನಿದ್ದಾರೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರೋದು. ಇನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಹೊಸ ಪ್ರಧಾನ ಕಾರ್ಯದರ್ಶಿಯನ್ನ. ಅನಿಲ್ ಮಿಶ್ರಾ ಸ್ಥಾನಕ್ಕೆ ನೀರಜ್ ದುನೇರಿಯಾ ನೇಮಕ ಆಗುವಂತ ಸಾಧ್ಯತೆಗಳಿವೆ. ಹುಂಡಿ ಹಗರಣ ಸಂಬಂಧ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಕೂಡ ಕರೆಯಲಿದ್ದಾರೆ. ಸದ್ಯ ಈ ಸಭೆಯಲ್ಲಿ ಒಂದೆರಡು ಬದಲಾವಣೆಗಳಾಗಿವೆ. ಮೊದಲನೇದಾಗಿ ಇಬ್ಬರ ರಾಜೀನಾಮೆಯನ್ನು ಕೂಡ ಅಂಗೀಕರಿಸಲಾಗಿದೆ. ಎರಡನೇದಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಬೇರೊಬ್ಬರ ನೇಮಕ ಆಗಿದೆ. ಅದೇ ರೀತಿಯಾಗಿ ನೀರಜ್ ದುನೇರಿಯಾ ಅವರನ್ನ ಅನಿಲ್ ಮಿಶ್ರಾ ಅವರ ಸ್ಥಾನಕ್ಕೆ ಆಯ್ಕೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈ ಹುಂಡಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆಯುವ ಸಾಧ್ಯತೆ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಿರಬಹುದು, ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ಸಾಧ್ಯತೆ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಈ ಹುಂಡಿ ಎಣಿಕೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಚೇಂಜಸ್ ಆಗಬಹುದಾ ಅಂತ. ಹುಂಡಿ ಎಣಿಕೆಯಲ್ಲಿ ತಮ್ಮದೇ ರಾಜ್ಯಭಾರ ಮಾಡ್ಕೊಂಡು ಬಿಟ್ಟಿದ್ರು, ತಮಗ್ ಬೇಕಾದಂಗೆ QR ಕೋಡ್ ಇಟ್ಕೊಂಡಿದ್ರು, ತಮಗ್ ಬೇಕಾದಂಗೆ ಹಣವನ್ನ ಬಟ್ಟೆಯಲ್ಲಿ ಮುಚ್ಚಿಟ್ಕೊಂಡು ಹೋಗ್ತಾ ಇದ್ರು. CCTVಗಳು ಇದ್ರೂ ಕೂಡ ಇಲ್ದಂತ ಆಗ್ಬಿಟ್ಟಿತ್ತಲ್ಲ. ಹಾಗಾಗಿ ಹುಂಡಿ ಎಣಿಕೆಯ ಪ್ರಕ್ರಿಯೆಯಲ್ಲಿ ಏನಾದ್ರೂ ಬದಲಾವಣೆಗಳಾಗಬಹುದಾ, TTDಯಲ್ಲಿ ಯಾವ ರೀತಿಯಾಗಿ ಹುಂಡಿ ಎಣಿಕೆ ಕಾರ್ಯ ನಡೆಯುತ್ತಲ್ಲ ಆ ಒಂದು ಮಾದರಿಯನ್ನ ಇಲ್ಲಿ ಅಳವಡಿಸಿಕೊಳ್ತಾರಾ, ಇದರ ಬಗ್ಗೆನೂ ಕೂಡ ಚರ್ಚೆ ಆಗಿರೋ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಒಂದು ಹುಂಡಿ ಎಣಿಕೆ ಪ್ರಕ್ರಿಯೆಯಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು, ಅವರನ್ನ ಯಾವ ರೀತಿಯಾಗಿ ಹದ್ದುಬಸ್ತಿನಲ್ಲಿ ಇಡಬೇಕಾಗತ್ತೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡಬಹುದು ಆ ಸಾಧ್ಯತೆ. ಸದ್ಯಕ್ಕೆ ಚಂಪತ್ ರಾಯ್ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಕಾರಣ ಈ ಒಂದು ಹುಂಡಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು. ಆ ರಾಜೀನಾಮೆ ಈಗ ಅಂಗೀಕಾರ ಆಗಿದೆ. ಮುಂಬರುವಂತಹ ಈ ಅಧಿಕಾರಿಗಳ ವರ್ಗ, ಸಿಬ್ಬಂದಿ ವರ್ಗ ಆದ್ರೂ ಅಟ್ಲೀಸ್ಟ್ ಹುಂಡಿ ಎಣಿಕೆ ಕಾರ್ಯವನ್ನ ಶಿಸ್ತಿನಿಂದ ಕರೆಕ್ಟ್ ಆಗಿ ನಡೆಸ್ತಾರಾ ನೋಡ್ಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಈಗ ಅಯೋಧ್ಯೆ ರಾಮ ಮಂದಿರದ ಹುಂಡಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಚಂಪತ್ ರಾಯ್ ಅವರು ಗೇಟ್ ಪಾಸ್, ಇನ್ನು ಯಾರ್ಯಾರು ಎಂಟ್ರಿ ಆಗುತ್ತೆ, ಯಾರ್ಯಾರನ್ನ ಆಯ್ಕೆ ಮಾಡಿದ್ದಾರೆ, ಸದ್ಯಕ್ಕೆ ಮುಂದೆ ಹುಂಡಿ ಎಣಿಕೆ ಕಾರ್ಯದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಿಸ್ಕಷನ್ಸ್ ಆಗಿದೆಯಾ, ಸುದ್ದಿಗೋಷ್ಠಿ ಎಷ್ಟೊತ್ತಿಗೆ ಅಂತ? ಸೋಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನೊಂದು ರಾಮ ಮಂದಿರ ಟ್ರಸ್ಟ್ ಇದೆ, ಅದರ ಒಂದು ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆ ಸುದ್ದಿಗೋಷ್ಠಿನಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿ ಬಿಟ್ಕೊಟ್ಟಿಲ್ಲ. ಆದರೆ ಸಭೆ ಒಳಗಡೆ ಏನಾಯಿತು, ಏನು ತೀರ್ಮಾನಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಹೊರಬೀಳ್ತಾ ಇದೆ. ಮೊದಲಿಗೆ ಏನೊಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಇದ್ದರು ಚಂಪತ್ ರಾಯ್, ಅವರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಲಾಗಿದೆ. ಅವರ ಸ್ಥಾನಕ್ಕೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ
ಬಾಗ್ಡಾ ಅವರನ್ನು ನೇಮಕ ಮಾಡಲಾಗಿದೆ. ಅವರನ್ನು ನೇಮಕ ಮಾಡಿದ ನಂತರ ಇದೀಗ ಏನೊಂದು ಅನಿಲ್ ಮಿಶ್ರಾ ಇದ್ದರು, ಅವರು ಟ್ರಸ್ಟಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು, ಆದರೆ ಒಂದು ಸಭೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಅವರ ಗೈರು ಹಾಜರಿ ಮಧ್ಯೆನೇ ಅವರ ರಾಜೀನಾಮೆಯನ್ನು ಕೂಡ ಅಂಗೀಕಾರ ಮಾಡಲಾಗಿದೆ. ಇನ್ನು ಬಜರಂಗ್ ಲಾಲ್ ಏನಿದ್ದಾರೆ ಅವರನ್ನು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರೋದು ಕೂಡ ವಿವಾದ ಆಗಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅವರು VHP ನಾಯಕರಾಗಿದ್ದರು. ಜೊತೆಗೆ ಏನೊಂದು ಟ್ರಸ್ಟ್ನಲ್ಲಿ ಯಾರೆಲ್ಲ RSS ಜೊತೆಗೆ ಗುರುತಿಸ್ಕೊಂಡಿದ್ದಾರೆ, RSS ಜೊತೆಗೆ ಸಂಪರ್ಕ ಇದ್ದಾರೆ, ಅವರನ್ನೇ ಈ ಟ್ರಸ್ಟ್ನಲ್ಲಿ ಮುಂದುವರಿಸಲಾಗ್ತಿದೆ ಅನ್ನೋ ಆರೋಪ ಏನಿದೆ, ಆ ಆರೋಪಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಈಗ ಒಂದು ನೇಮಕಾತಿಯಾಗಿದೆ. ಯಾರು ಹೊರಗಿನವರನ್ನು ಬಂದು ಟ್ರಸ್ಟ್ಗೆ ನೇಮಕಾತಿ ಮಾಡಲಾಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಯಾರು ಟ್ರಸ್ಟಿಗಳನ್ನು ನೇಮಕಾತಿ ಮಾಡಬೇಕು, ಆ ಸಂದರ್ಭದಲ್ಲಿ ಏನಾದರೂ ಹೊರಗಿನವರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಈಗ ಸದ್ಯಕ್ಕಿರೋಂಥ ಪ್ರಶ್ನೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ SIT ತನಿಖೆಗೆ ಎಲ್ಲ ರೀತಿಯಾದಂಥ ನೆರವನ್ನು ನೀಡೋದಾಗಿ ಈಗಾಗಲೇ ಟ್ರಸ್ಟ್ ಸ್ಪಷ್ಟನೆಯನ್ನು ಕೊಟ್ಟಿದೆ. SIT ತನಿಖೆಗೆ ನೆರವನ್ನು ಕೊಡ್ತಾ ಇದ್ದಾರೆ. ಜೊತೆಯಲ್ಲೇನೆ ಏನೊಂದು ಉಂಡಿ ಹಣ ಎಣಿಕೆ ಇರ್ಬೋದು, ಮತ್ತು ದೇಣಿಗೆ ರೂಪದಲ್ಲಿ ಬರುವಂಥ ಚಿನ್ನ ಮತ್ತು ಬೆಳ್ಳಿಗಳ ಒಂದು ಆಡಿಟಿಂಗ್ ಇರ್ಬೋದು, ಜೊತೆಗೆ CCTV ನಿರ್ವಹಣೆ, ಭದ್ರತೆ ನಿರ್ವಹಣೆ ಕುರಿತಾಗಿ ಸಮಗ್ರವಾಗಿ ಒಂದು ಹೊಸ ರೀತಿಯ ಮಾರ್ಗಸೂಚಿಯನ್ನು ರಚನೆ ಮಾಡೋವಂಥ ಸಾಧ್ಯತೆ ಇದೆ. ಜೊತೆಗೆ ಒಬ್ಬರು CEO ಕೂಡ ನೇಮಕ ಮಾಡೋವಂಥ ಸಾಧ್ಯತೆಗಳು ಇದ್ದಾವೆ ಅನ್ನೋ ಮಾಹಿತಿ ಕೂಡ ಇದೆ. ಇವೆಲ್ಲದ್ರ ಬಗ್ಗೆ ಇವಾಗೇನು ಟ್ರಸ್ಟ್ನ ಸಭೆ ನಂತರ ಸುದ್ದಿಗೋಷ್ಠಿ ನಡೆಯಲಿದೆ, ಆ ಸುದ್ದಿಗೋಷ್ಠಿನಲ್ಲಿ ಒಂದು ಸಮಗ್ರ ಚಿತ್ರಣ ಸಿಗ್ಬೋದು ಅನಿಸುತ್ತೆ. ಸೌಖ್ಯ ದಿಲೀಪ್, ಈಗ ಈ ಸಭೆಯಲ್ಲಿ ಈ ಹುಂಡಿ ಎಣಿಕೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನಾವೇನಾದ್ರೂ ಬದಲಾವಣೆ ನಿರೀಕ್ಷೆ ಮಾಡಬಹುದಾ ಅಂತ ನನ್ನ ಕುತೂಹಲಕ್ಕೆ. ಕಾರಣ TTDಯಲ್ಲಿ ಇರುವಂತ ಈ ಹುಂಡಿ ಎಣಿಕೆ ಕಾರ್ಯ ಏನಿದೆ ಬಹಳ ಪಾರದರ್ಶಕವಾಗಿ ನಡೆಯುತ್ತೆ. ಬಟ್ ಇಲ್ಲಿ ರಾಮ ಮಂದಿರದಲ್ಲೂ ಹಂಗೆ ಆಗುತ್ತೆ ಅನ್ಕೊಂಡಿದ್ರು, ಬಹಳ ದೊಡ್ಡ ಹಗರಣನೇ ಆಗೋಯ್ತು. ಹಾಗಾಗಿ ಆ ರೀತಿ ಏನಾದ್ರೂ ಚೇಂಜಸ್ ಮಾಡಬಹುದಾ ಅಂತ ಆ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿವೆ. ಹಂಗಾಗಿ ಖಂಡಿತ ಸೌಖ್ಯ. ಏನು ನಮ್ಮ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಇದೆ, ಅದರಲ್ಲಿ ಉಂಡಿ ಹಣ ಎಣಿಕೆ ಇರ್ಬೋದು, ಮತ್ತು ಏನು ದೇಣಿಗೆ ರೂಪದಲ್ಲಿ ಬರುತ್ತೆ, ಅದು ಭೂಮಿ ಇರ್ಬೋದು, ಚಿನ್ನ ಬೆಳ್ಳಿ ಇರ್ಬೋದು, ಅದರ ಒಂದು ದಾಖಲಾತಿ ಇಡೋ ಪದ್ಧತಿ ತುಂಬಾ ಪಾರದರ್ಶಕವಾಗಿದೆ. ಈ ಹಿಂದೆ TTDನಲ್ಲೂ ಹಲವು ರೀತಿಯ ಹಗರಣ ಆರೋಪಗಳು ಕೇಳಿಬಂದಿದ್ರು ಕೂಡ ಈಗ TTDನಲ್ಲಿ ಒಂದು ರೀತಿಯಾದಂತಹ ಒಂದು ಸುವ್ಯವಸ್ಥೆ ಕಂಡು ಬಂದಿದೆ. ಇದು ಕೇವಲ TTDಗೆ ಮಾತ್ರ ಸೀಮಿತ ಅಲ್ಲ, ದೇಶದ ಉದ್ದಗಲಕ್ಕೂ ಹಲವು ದೇವಸ್ಥಾನಗಳಿದ್ದಾವೆ. ಇದೇ ಉತ್ತರ ಪ್ರದೇಶದಲ್ಲಿರೋ ಬದ್ರಿನಾಥ ಮತ್ತು ಕೇದಾರನಾಥ ದೇವಾಲಯದಲ್ಲೂ ಕೂಡ ಉಂಡಿ ಹಣ ಎಣಿಕೆ ವೇಳೆ ಅಕ್ರಮ ನಡೆದಿದೆ ಅನ್ನೋ ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಹಾಗಾಗಿ ಏನೊಂದು ದಕ್ಷಿಣ ಭಾರತದ ದೇಗುಲಗಳಲ್ಲಿ, ಅದರಲ್ಲೂ ತಿರುಪತಿಯನ್ನೇ ಆಧಾರವಾಗಿ ಇಟ್ಕೊಂಡು ನೋಡೋದಾದರೆ, ಇಲ್ಲಿರುವಂಥ ಪಾರದರ್ಶಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಅದನ್ನೇ ಯಾಕೆ ಅಲ್ಲಿ ರೆಪ್ಲಿಕೇಟ್ ಮಾಡಬಾರ್ದು, ರಾಮ ಮಂದಿರ ಸೇರಿದಂತೆ ಮತ್ತೊಂದು ಎಲ್ಲ ದೇವಾಲಯಗಳಲ್ಲೂ ಅನ್ನೋ ಒಂದು ಚರ್ಚೆ ಈಗಾಗಲೇ ಶುರುವಾಗಿದೆ. ಇದ್ರ ಜೊತೆಯಲ್ಲೇ ಉಂಡಿ ಹಣ ಎಣಿಕೆ ಕಾರ್ಯ ಏನಿದೆ, ಆ ಉಂಡಿ ಹಣ ಎಣಿಕೆ ಕಾರ್ಯಕ್ಕೆ ಯಾರು ಟ್ರಸ್ಟ್ನ ಸದಸ್ಯರಾಗಿದ್ದರು ಮತ್ತು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವರ ಆಪ್ತರನ್ನೇ ನೇಮಕ ಮಾಡಿಕೊಳ್ಳೋದ್ರ ಮೂಲಕ ಈ ಒಂದು ರೀತಿ ಸ್ವಜನ ಪಕ್ಷಪಾತ ನಡೆದಿದೆ ಅನ್ನೋ ಆರೋಪನೂ ಇದೆ. ಹಾಗಾಗಿ ಹೊಸದಾಗಿ ನೇಮಕ ಆಗಿರುವಂತಹ ಏನೊಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವರು ಸಮಗ್ರವಾದ ಬದಲಾವಣೆಯನ್ನು ತರಬಹುದು ಅನ್ನೋ ನಿರೀಕ್ಷೆ ಈಗ ಕಂಡು ಬರ್ತಾ ಇದೆ. ಸೌಖ್ಯ ದಿಲೀಪ್, ಈಗ ಮತ್ತೊಂದು ಕಡೆಗೆ ಏನಂದ್ರೆ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ರು, ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಅದೇ ರೀತಿಯಾಗಿ ಈಗ ಕಾರ್ಯದರ್ಶಿನೂ ಕೂಡ ಮೇನ್ ಕಾರ್ಯದರ್ಶಿನ ನೇಮಕ ಮಾಡಿದ್ದಾರೆ ನಿಜ. ಬಟ್ ಈಗ SIT ತನಿಖೆ ಎಲ್ಲಿಗೆ ಬಂದಿದೆ, ಇವರಿಬ್ಬರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಳ್ಳುವಂತ ಸಾಧ್ಯತೆ ಇದೆಯಾ SIT ಅಧಿಕಾರಿಗಳು, ಹೆಂಗೆ ಅಂತ? ಖಂಡಿತ ಸೌಖ್ಯ. ಏನಂದರೆ ಈಗಾಗಲೇ ಒಂದು ದೊಡ್ಡ ಆರೋಪ ಕೇಳಿಬರ್ತಿರೋದು ಈ ಒಂದು ಉಂಡಿ ಹಣ ಎಣಿಕೆ ಹಗರಣ ಏನಿದೆ, ಈ ಹಗರಣಕ್ಕೆ ಸಂಬಂಧಪಟ್ಟಂಗೆ ಕೇವಲ 8 ಜನರನ್ನು ಏನು ಬಂಧನ ಮಾಡಿದ್ದಾರೆ, ಅವರೆಲ್ಲರೂ ಹಣ ಎಣಿಕೆ ಮಾಡೋ ಸಿಬ್ಬಂದಿ ಮತ್ತು ಭದ್ರತಾ ಸಿಬ್ಬಂದಿಗಳು. ಅವರನ್ನು ನೀವು ಬಂಧನ ಮಾಡಿ ಅವರನ್ನು ನೀವು ಅರ್ಕೆ ಕುರಿ ರೀತಿ ಬಳಸ್ಕೊತಾ ಇದ್ದೀರಾ, ಯಾರು ಹಗರಣದ ಪ್ರಮುಖ ರೂವಾರಿಗಳಿದ್ದಾರೆ ಅವ್ರನ್ನ ಬಚಾವ್ ಮಾಡ್ತಿದ್ದೀರಾ ಅನ್ನೋ ಆರೋಪನ ಕಾಂಗ್ರೆಸ್ ಸೇರಿದಂತೆ ಸಮಾಜವಾದಿ ಪಕ್ಷ ಸೇರಿದಂತೆ ಹಲವರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚಂಪತ್ ರಾಯ್ ಅವ್ರನ್ನ ಬಂಧನ ಮಾಡ್ತಾರೆ. ಈಗಾಗಲೇ ಅವರು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಜೊತೆಗೆ ಟ್ರಸ್ಟಿ ಸ್ಥಾನಕ್ಕೆ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆ ನೀಡಿದ್ದಾರೆ. ಅವರನ್ನು ಕೂಡ ಬಂಧನ ಮಾಡಿ ಅವರ ವಿಚಾರಣೆ ನಡೆಯುತ್ತಾ, ಅವರ ಮನೆಗಳ ಮೇಲೆ ದಾಳಿ ನಡೆಯುತ್ತಾ, ಅವರೇನಾದರೂ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದಾರಾ ಅನ್ನೋದ್ರ ಕುರಿತಾಗಿ ತನಿಖೆ ನಡೆಯುತ್ತಾ ಅನ್ನೋ ನಿರೀಕ್ಷೆಗಳಿದ್ದಾವೆ. ಇದ್ರ ಕುರಿತಾಗಿ ಇನ್ನೂ ಒಂದು ಅಚ್ಚರಿ ವಿಚಾರ ಅಂದರೆ SITಯಿಂದ ಇದುವರೆಗೂ ಒಂದೇ ಒಂದು FIR ಕೂಡ ದಾಖಲಾಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಸೌಖ್ಯ.